ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಆ್ಯಕ್ಚುಲಿ ಇವತ್ತು ನಾವು ಹೋಗ್ತಿರೋದು ಬಂದ್ಬಿಟ್ಟು ಊಟಿ ಕೊಡೈಕೆನಾಲ್. ಸೊ ಬನ್ನಿ, ಇವತ್ತಿನ ಫುಲ್ ಎಂಟೈರ್ ಜರ್ನಿ ಹೇಗಿರುತ್ತೆ ಏನು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನಾವು ಇವಾಗ ಬಂಡೀಪುರ ಫಾರೆಸ್ಟ್ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ನೋಡ್ಬೋದು, ನೀವು ಕಾಣಿಸ್ತಾ ಇದೆಯಾ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ. ಆ್ಯಕ್ಚುಲಿ ನಾವು ಅಂದ್ಕೊಂಡು ಸ್ವಲ್ಪ ಡಿಲೇ ಆಗಿದ್ದ ಕಾರಣ ನಾವು 8:20ಕ್ಕೆ ಎಂಟ್ರಿ ಕೊಡ್ತಾಯಿದ್ದೀವಿ ಒಳಗಡೆ. ಸೊ ಮಳೆ ಇಲ್ದಿರೋ ಕಾರಣ ಅಷ್ಟೊಂದೇನು ಗ್ರೀನರಿ ಫೀಲ್ ಆಗ್ತಾ ಇಲ್ಲ. ಬಟ್ ಆ್ಯಕ್ಚುಲಿ ನೋಡೋಣ ಒಳಗಡೆ ಯಾವ ಥರ ಇದೆ. ನಮ್ಮ ಖುಷಿಗೆ ಅಥವಾ ನಮ್ಮ ವ್ಯೂವರ್ಸ್ಗೆ ಅಟ್ಲೀಸ್ಟ್ ಕಾಣಿಸಿದ್ರೆ ಹುಲಿನೋ ಯಾವುದಾದ್ರೂ ವೈಲ್ಡ್ ಅನಿಮಲು, ಇಟ್ಸ್ ಗುಡ್ ಖುಷಿ. ಆನೆಗಳಿಗೇನು ಕೊರತೆ ಇಲ್ಲ ಇಲ್ಲಿ. ಬರೀ ಡೌಗಳಿಂದ ನಾಡ್ಕೋಬೇಕಾದ್ರೂ ಇದೇ ಅಂದರೆ ಎಂಟ್ರಿ ಆ ಕಡೆ ಬರುತ್ತೆ. ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿದ್ವಿ, ಅನಿಸಿತ್ತು. ಆನೆಗಳಿಗೆ ಜಿಂಕೆಗಳಿಗೆ ಏನು ತೊಂದರೆ ಇಲ್ಲ. ಬಟ್ ನೋಡೋಣ, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದು ಹುಲಿನೋ ಚಿರತೆನೋ ಯಾವುದಾದ್ರೂ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ಇವಾಗ ಏನು ನನಗೆ ಒಂದು 25 ವರ್ಷ ಆಯ್ತೇನಪ್ಪ. ಈ ನವೆಂಬರ್ ಬಂದರೆ 25 ತುಂಬೋಗ್ಬಿಡುತ್ತೆ. ಈ 25 ವರ್ಷದಲ್ಲಿ ನಾನು ಏನು ಕಳೆದ 2 ವರ್ಷದಿಂದ ನನ್ನ ಲೈಫಲ್ಲೇ ಸುತ್ತಿಲ್ಲ. ನಾನು ಅಷ್ಟು ಸುತ್ತಬಿಟ್ಟಿದ್ದೀನಿ. ಕಾರಣ ಒಂದೇ, ಕಾರಣ ಅನ್ನೋಕ್ಕಿಂತ ಏನಂತಾರೆ, ಆಪರ್ಚುನಿಟಿ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಲೈಫಲ್ಲೂ. ಯಾಕಂದರೆ ಮನೆಯಲ್ಲಿ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಇಶ್ಯೂ ಆಗಿರ್ಬೋದು, ಇಲ್ಲ ವಾಟ್ ಎವರ್ ಇಟ್ ಮೇ ಬಿ, ಇದೆ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಬಟ್ ಡಿಪೆಂಡ್ ಅಪಾನ್ ದ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಮತ್ತು ನಿಮ್ಮ ಸಿಚುವೇಶನು ಎಲ್ಲದೂ ಮ್ಯಾಟರ್ ಆಗುತ್ತೆ. ಕೇಪಬಿಲಿಟಿನೂ ಆಗುತ್ತೆ, ಕರೆಕ್ಟ್. ಬಿಕಾಸ್ ಯಾಕೆ ಅಂದರೆ ನನ್ನ ಫ್ಯಾಮಿಲಿಲಿ ನನಗೆ ಫ್ರೀಡಮ್ ಇತ್ತು, ಬಟ್ ಇರಲಿಲ್ಲ ನನ್ನ ಹತ್ರ. ಬಟ್ ಇವಾಗ ನಮ್ಮದು ಅನ್ನೋ ಒಂದು ಏನು, ನಾನು ಒಂದು ಅರ್ನ್ ಮಾಡಿದ್ದೀನಿ, ಅದರಲ್ಲಿ ಖರ್ಚು ಮಾಡ್ತೀನಿ ಅನ್ನೋ ಒಂದು ಪ್ರೌಡ್ ಇರುತ್ತೆ. ಅಪ್ಪ ಅಮ್ಮನ ತನಕ ಖರ್ಚು ಮಾಡ್ಕೊಂಬಂದು ಕೇಳಿದ್ರೆ ಕೊಡ್ತಾರೆ, ಕೊಡೋದ ಅಂತಲ್ಲ. ಅದನ್ನು ಖರ್ಚು ಮಾಡೋದು ಎಷ್ಟು ನ್ಯಾಯನೇ ಹೇಳಿ, ನೀವೇ ಹೇಳಿ. ಅದಕ್ಕೆ ಇದ್ದಾರೆ, ಆವಾಗಲೇ ಸಿಕ್ಕಿ ಮಾತಾಡ್ಸಿದ್ರು. ಸೊ ಅವರಿಗೆ ನಾವು ಒಂದು ಪಂಚ್ ಕೊಡೋಣ. ಬರೀ ಇಂಥದೆಯ ಹೇಳಿ ಬ್ರೋ. ಏನ್ ಬ್ರೋ, ಆಫ್ಲೈನ್ ಮ್ಯಾಪು ಐ ಡೋಂಟ್ ನೋ. ಅದು ನೀವು ಮುಂಚೆನೇ ಡೌನ್ಲೋಡ್ ಮಾಡಿರಬೇಕು ಬ್ರೋ. ನಮ್ಮ ಹುಡುಗ ರೆಸ್ಟ್ ಇದೆ, ಬೇಡ ಇಲ್ಲಿ ಹೋಗೋಣ ಅಂತ ವಾಪಸ್ ಕರ್ಕೊಂಡು ಹೋಗ್ತಿದ್ದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡಿಸ್ಟರ್ಬೆನ್ಸ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್, ನೋ ಬ್ರೋ. ಗೈಸ್ ನೋಡ್ಕೊಂಬಿಡಿ, ಇದೇ ಊಟಿ ದೊಡ್ಡ ಬೆಟ್ಟ. ಆದರೆ ಮಳೆ ಬಂದರೆ ಏನು ಸ್ವಲ್ಪ ಸಖತ್ತಾಗಿರೋದು. ಏನೇ ಹೇಳಿ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅಷ್ಟೊಂದು ಗ್ರೀನರಿ ಇಲ್ಲ. ಓಕೆ ಅಲ್ವಾ? ಏನು ಹೇಳ್ತೀರಾ? ಕಮೆಂಟಲ್ಲಿ ನೀವು ತಿಳಿಸ್ಕೊಡಿ, ಯಾರಾದರೂ ವಿಸಿಟ್ ಮಾಡಿದರೆ ರೀಸೆಂಟಾಗಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಏನು ಸಾಕಾಗಿದೆ ಕುಮಾರ್.
ಮಿಸ್ ಮಾಡ್ಕೊಂಬಿಡ್ತಿದ್ದಲ್ಲ ಮಾರ್ ಒಳ್ಳೆ ವ್ಯೂನಾ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ರೋಡ್ ಬೇಲಿ ಹೂವು ಗುರು, ಎಷ್ಟು ವರ್ಷ ಆಗಿದ್ರು ನೋಡಿ. ಅದೇ ತುಂಬ ಜನ ಇರೋಂಗೆ ಕಾಣ್ತವ್ರೆ. ಅಲ್ಲಿ ಹೆಂಗೆ ಹತ್ತಿದೆ ನಂಗಂತೂ ಗೊತ್ತಿಲ್ಲ, ಹೆವಿ ಜಾರ್ತೈತೆ. ಒಳ್ಳೆ ವ್ಯೂ ಸಕ್ಕತ್ತಾಗೈತೆ ಗುರು. ನಾನು ಪರವಾಗಿಲ್ಲ, ನೀರು ಬರ್ತೈತೆ. ನಾನು ಅಂದ್ಕೊಂಡೆ ಬರಲ್ಲ ಅಂದ್ಕೊಂಡೆ. ಎಲ್ಲಲೇ ಬೇಡಪ್ಪ. ಶೂಸ್ ಆದರೆ ಗ್ರಿಪ್ ಇರುತ್ತೆ. ಮಳೆ ಬಂದರೆ ಹೆಂಗಿರುತ್ತೆ ಯೋಚನೆ ಮಾಡು ಅಮರ್. ಈಗ ಗಾಯ್ಸ್ ಫೈನಲಿ ನಾವು ರೀಚ್ ಆಗಿರೋದು ಕ್ಯಾಥರಿನ್ ಫಾಲ್ಸ್. ನೋಡ್ಕೊಂಬಂಬಿಡಿ ವ್ಯೂ ಹೆಂಗಿದೆ ಅಂತ, ಸಕ್ಕತ್ತಾಗಿದೆ. ಬಟ್ ಮಳೆ ಬಂದಿದ್ರೆ ಇನ್ನೂ ನಜ್ಜಿನ್ ಕ್ರೇಜಿ, ಏನು ಹೇಳಿ ಕ್ರೇಜಿ ಆಗಿರೋದು ನೋಡಿ. ಅಲ್ಲಲ್ಲೇ ಅಷ್ಟು ಅಲ್ಲಲ್ಲೇ ಮನೆ, ಅಲ್ಲಲ್ಲೇ ಮನೆ, ಅಲ್ಲಲ್ಲೇ ಮನೆ. ಅದು ಆ್ಯಕ್ಚುಲಿ ಸಮತಟ್ಟ ಜಾಗ ಇದ್ರೂ ಮೋಸ್ಟ್ ಆಫ್ ಅಲ್ಲಿ ಡೌನ್ ಇದೆ. ಆ ಥರ ಜಾಗದಲ್ಲಿ ಜಾಸ್ತಿ ಹಂಗೆ ಡೌನ್ ಮಾಡ್ಕೊಂಡು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ನೋಡಿ. ನೈಟ್ ಹೊತ್ತು ಊಟಿ ಏನು ಸಾಕಾಗಿ ಕಾಣ್ತಾ ಇದೆ, ಅದರಲ್ಲೂ ಕುನ್ನೂರು ಕ್ರೇಜಿ ವ್ಯೂ ಮಾತ್ರ ಅಲ್ಟಿಮೇಟು ನೋಡಿ. ಈವೆಂಟ್ ಬೇರೆ ನಡೀತಾ ಇತ್ತು, ಏನೋ ಒಂದು ಫಂಕ್ಷನ್ ನೋಡಿ. ಆ್ಯಕ್ಚುಲಿ ಇದು ನೋಡಿ ಎಕ್ಸ್ಪೆಕ್ಟೆಡ್. ವಿಡಿಯೋನ ಪಟಾಕಿ ಹೊಡೆಯೋದ್ರ ಮೂಲಕ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಗಾಯ್ಸ್. ಮುಂದಿನ ವಿಡಿಯೋಲಿ ಸಿಗೋಣ ಅಷ್ಟೇ.